ಹಿರಿಯ ಮುಖಂಡರೇ, ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಎಲ್ಲ ಮಲಗಿದಿರಿ ಅಂತ ಕಾಣಿಸ್ತದೆ. ನೀವು ಮಲಗಿದಿರಾ ಇಲ್ವಾ? ಯಾವಾಗಲೂ ಎದ್ದಿರಬೇಕು, ರಾತ್ರಿನೂ ಎದ್ದಿರಬೇಕಾದಂತ ಕಾಲ ಇದು. ಕಾರಣ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಉಗ್ರರನ್ನ ಸದೆಬಡಿಯವರೆಗೂ ಕೂಡ ಈ ಯುವ ಕಾಂಗ್ರೆಸ್ನವರು ಮಲಗಲ್ಲ ಅಂತಕ್ಕಂಥ ಶಪಥವನ್ನ ಮಾಡಬೇಕಾದಂತ ಸಂದರ್ಭ. ಏನೇಳಿ, ಯಾರು ಈ ದೇಶಕ್ಕೆ ನಿದ್ದೆಗೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರೋ ಅವರನ್ನ ಸದೆಬಡಿತಕ್ಕಂಥ ಕೆಲಸವನ್ನ ಇವತ್ತು ಭಾರತೀಯ ಸೈನ್ಯ ಮಾಡ್ತಾ ಇದೆ. ಅವರಿಗೆ ಶಕ್ತಿ ತುಂಬುವವರೆಗೂ ಕೂಡ ನಾವು ವಿಳಂಬಿಸಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಅಖಿಲ ಭಾರತ ಯುವ ಕಾಂಗ್ರೆಸ್ ಮತ್ತು ರಾಮನಗರ ಜಿಲ್ಲಾ ಯುವ ಕಾಂಗ್ರೆಸ್ ಇವತ್ತು ಹೇಳಬೇಕು ಅಂತಕ್ಕಂಥ ಒಂದು. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ? ಬಾಸ್ ವಾಲಾ, ಬಿ ದ ಬಾಸ್ ನಿಟ್ಟಿನಲ್ಲಿ ಒಂದು ಸಮಾವೇಶವನ್ನ ಇಲ್ಲಿ ನಾವು ಸೇರಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ವೀರ ಯೋಧರಿಗೆ ಒಂದ್ಸರಿ ಜೋರಾಗಿ ಜೈಕಾರ ಹಾಕಿ. ಎಲ್ರ ರಾಮನಗರ ಬಸ್ ಸ್ಟ್ಯಾಂಡು ಕೇಳಿಸ್ತಾ ಇಲ್ಲ ನಿಮ್ದು. ಅಟ್ಲೀಸ್ಟ್ ಎಲ್ಲರೂ ಹೋಗಿ ಅದು ವಿಧಾನಸೌಧಕ್ಕಾರ ಕೇಳಬೇಕು, ಇಲ್ಲ ಅಂತ ಅಂದ್ರೆ ಪಾರ್ಲಿಮೆಂಟ್ ಹತ್ರ ಕೇಳಬೇಕು. ಸೈನಿಕರಿಗಾರ ಕೇಳಿ ಅವ್ರು ಎದ್ದಿ ಪರವಾಗಿಲ್ಲಪ್ಪ, ರಾಮನಗರದಿಂದ ನಮಗೆ ಶಕ್ತಿ ಕೊಟ್ಟಿದ್ದಾರೆ, ನಾವು ಹೋರಾಟ ಮಾಡ್ಬೋದು, ನಮ್ಮ ಜೊತೆ ಇಡೀ 140 ಕೋಟಿ ಜನ ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ನಾವು ನೀವೆಲ್ಲ ಸೇರಿ ಕಳಿಸ್ಬೇಕಾ ಬೇಡವಾ? ಒಂದ್ಸಾರಿ ಜೋರಾಗಿ ಹೇಳಿ, ಸೈನಿಕರ ಜೊತೆ ಇದ್ದೀರಾ ಇಲ್ವಾ? ಹಿರಿಯ ಮುಖಂಡರೇ, ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಎಲ್ಲ ಮಲಗಿದಿರಿ ಅಂತ ಕಾಣಿಸ್ತದೆ. ನೀವು ಮಲಗಿದಿರಾ ಇಲ್ವಾ? ಯಾವಾಗಲೂ ಎದ್ದಿರಬೇಕು, ರಾತ್ರಿನೂ ಎದ್ದಿರಬೇಕಾದಂತ ಕಾಲ ಇದು. ಕಾರಣ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಉಗ್ರರನ್ನ ಸದೆಬಡಿಯವರೆಗೂ ಕೂಡ ಈ ಯುವ ಕಾಂಗ್ರೆಸ್ನವರು ಮಲಗಲ್ಲ ಅಂತಕ್ಕಂಥ ಶಪಥವನ್ನ ಮಾಡಬೇಕಾದಂತ ಸಂದರ್ಭ. ಏನೇಳಿ, ಯಾರು ಈ ದೇಶಕ್ಕೆ ನಿದ್ದೆಗೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರೋ ಅವರನ್ನ ಸದೆಬಡಿತಕ್ಕಂಥ ಕೆಲಸವನ್ನ ಇವತ್ತು ಭಾರತೀಯ ಸೈನ್ಯ ಮಾಡ್ತಾ ಇದೆ. ಅವರಿಗೆ ಶಕ್ತಿ ತುಂಬುವವರೆಗೂ ಕೂಡ ನಾವು ವಿಳಂಬಿಸಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಅಖಿಲ ಭಾರತ ಯುವ ಕಾಂಗ್ರೆಸ್ ಮತ್ತು ರಾಮನಗರ ಜಿಲ್ಲಾ ಯುವ ಕಾಂಗ್ರೆಸ್ ಇವತ್ತು ಹೇಳಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಸಮಾವೇಶವನ್ನ ಇಲ್ಲಿ ನಾವು ಸೇರಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ವೀರ ಯೋಧರಿಗೆ ಒಂದ್ಸರಿ ಜೋರಾಗಿ ಜೈಕಾರ ಹಾಕಿ. ಎಲ್ರ ರಾಮನಗರ ಬಸ್ ಸ್ಟ್ಯಾಂಡು ಕೇಳಿಸ್ತಾ ಇಲ್ಲ ನಿಮ್ದು. ಅಟ್ಲೀಸ್ಟ್ ಎಲ್ಲರೂ ಹೋಗಿ ಅದು ವಿಧಾನಸೌಧಕ್ಕಾರ ಕೇಳಬೇಕು, ಇಲ್ಲ ಅಂತ ಅಂದ್ರೆ ಪಾರ್ಲಿಮೆಂಟ್ ಹತ್ರ ಕೇಳಬೇಕು. ಸೈನಿಕರಿಗಾರ ಕೇಳಿ ಅವ್ರು ಎದ್ದಿ ಪರವಾಗಿಲ್ಲಪ್ಪ, ರಾಮನಗರದಿಂದ ನಮಗೆ ಶಕ್ತಿ ಕೊಟ್ಟಿದ್ದಾರೆ, ನಾವು ಹೋರಾಟ ಮಾಡ್ಬೋದು, ನಮ್ಮ ಜೊತೆ ಇಡೀ 140 ಕೋಟಿ ಜನ ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ನಾವು ನೀವೆಲ್ಲ ಸೇರಿ ಕಳಿಸ್ಬೇಕಾ ಬೇಡವಾ? ಒಂದ್ಸಾರಿ ಜೋರಾಗಿ ಹೇಳಿ, ಸೈನಿಕರ ಜೊತೆ ಇದ್ದೀರಾ ಇಲ್ವಾ?